ಪ್ರಜ್ವಲ್ ರೇವಣ್ಣ ಮತ್ತೆ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಜರ್ಮನಿಯಿಂದ ಹೊರಟ ವಿಮಾನದಲ್ಲಿ ಪ್ರಜ್ವಲ್ ಇಲ್ಲ. ಮತ್ತೆ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ. ಅವರು ಬುಕ್ ಮಾಡಿದಂತಹ ವಿಮಾನ ಈಗಾಗಲೇ ಜರ್ಮನಿಯಿಂದ ಹೊರಟಿದೆ, ಆದ್ರೆ ಅದರಲ್ಲಿ ಪ್ರಜ್ವಲ್ ಇಲ್ಲ. ಮ್ಯೂನಿಕ್ ಬೆಂಗಳೂರಿಗೆ ಇರುವಂತಹ ವಿಮಾನ, ಇದರಲ್ಲಿ ಪ್ರಜ್ವಲ್ ಇಲ್ಲ. ಟಿಕೆಟ್ ಬುಕ್ ಮಾಡಿ ಬೆಂಗಳೂರಿಗೆ ಹೊರಡಲಿಲ್ಲ ಪ್ರಜ್ವಲ್. ಬೆಳಗ್ಗೆ ಪ್ರಜ್ವಲ್ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿರುತ್ತೆ, ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಆದ್ರೆ ಆ ಫ್ಲೈಟ್ ನಲ್ಲಿ ಪ್ರಜ್ವಲ್ ಬರ್ತಾ ಇಲ್ಲ. ಈಗಾಗಲೇ SIT ಅಧಿಕಾರಿಗಳು ಸೇರಿದಂತೆ ಸಾಕಷ್ಟು ಜನ ಪ್ರಜ್ವಲ್ ಇವತ್ತು ವಾಪಸ್ ಆಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಆದ್ರೆ ಆ ನಿರೀಕ್ಷೆ ಹುಸಿಯಾಗಿದೆ. ಯಾಕೆ ಅಂತಂದ್ರೆ ಪ್ರಜ್ವಲ್ ಬುಕ್ ಮಾಡಿದಂತಹ ಫ್ಲೈಟ್ ಟಿಕೆಟ್ ಏನಿದೆ ಆ ಫ್ಲೈಟ್ ನಲ್ಲಿ ಈಗ ಪ್ರಜ್ವಲ್ ಬರ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಆ ಒಂದು ಫ್ಲೈಟ್ ಹೊರಟಿದೆ, ಜರ್ಮನಿಯಿಂದ ಹೊರಟಿರುವಂತಹ ಫ್ಲೈಟ್, ಆದ್ರೆ ಆ ವಿಮಾನದಲ್ಲಿ ಪ್ರಜ್ವಲ್ ಇಲ್ಲ. ಮ್ಯೂನಿಕ್ ಇಂದ ಬೆಂಗಳೂರಿಗೆ ಬರುವಂತಹ ವಿಮಾನ ಇದು. ಈ ವಿಮಾನದಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ. ನಾವು ಗಮನಿಸ್ತಾ ಇದ್ದೀವಲ್ಲ, ಇದೇ ಏರ್ ಟಿಕೆಟ್, ಪ್ರಜ್ವಲ್ ಬುಕ್ ಮಾಡಿರುವಂತಹ ಏರ್ ಟಿಕೆಟ್ ಇದು. ಆದರೆ ಈ ವಿಮಾನ ಈಗಾಗಲೇ ಜರ್ಮನಿಯಿಂದ ಹೊರಟಿದೆ, ಅಂದ್ರೆ ಮ್ಯೂನಿಕ್ ಏರ್ಪೋರ್ಟ್, ಇಲ್ಲಿಂದ ಬೆಂಗಳೂರಿಗೆ ಬರುವಂತಹ ವಿಮಾನ ಇದು. ಈ ವಿಮಾನದಲ್ಲಿ ಪ್ರಜ್ವಲ್ ಇಲ್ಲ. ಟಿಕೆಟ್ ಬುಕ್ ಮಾಡಿ ಬೆಂಗಳೂರಿಗೆ ಹೊರಟಿಲ್ಲ ಪ್ರಜ್ವಲ್. ಬೆಳಗ್ಗೆ ಪ್ರಜ್ವಲ್ ಹೆಸರಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಇವತ್ತು ಬೆಳಿಗ್ಗೆ ಬುಕ್ ಆಗಿತ್ತು, ಆದರೆ ಈ ಒಂದು ಫ್ಲೈಟ್ ನಲ್ಲಿ ಪ್ರಜ್ವಲ್ ಬರ್ತಾ ಇಲ್ಲ. ಹೀಗಾಗಿ ಮತ್ತೆ ಕಣ್ಣಾ ಮುಚ್ಚಾಲೆ ಆಟವನ್ನು ಆಡ್ತಾ ಇದ್ದಾರಾ ಪ್ರಜ್ವಲ್ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಹಾಗಾದ್ರೆ ಪ್ರಜ್ವಲ್ ಯಾವಾಗ ಬರ್ತಾರೆ, ಬರೋದೇ ಇಲ್ವಾ, ಇನ್ನೆಷ್ಟು ದಿನ ಆಗಬಹುದು? ಈ ರೀತಿಯಾದಂತಹ ಕಣ್ಣಾ ಮುಚ್ಚಾಲೆ ಆಟ ಆಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಗಮನಿಸಬಹುದಾಗುತ್ತೆ, ಈಗಾಗಲೇ ಟಿಕೆಟ್ ಬುಕ್ ಆಗಿತ್ತು, ಟಿಕೆಟ್ ಬುಕ್ ಆದ್ರೂ ಕೂಡ ಆ ಫ್ಲೈಟ್ ನಲ್ಲಿ ಪ್ರಜ್ವಲ್ ಇಲ್ಲ. ಇನ್ನು SIT ಅಧಿಕಾರಿಗಳ ದಾರಿ ತಪ್ಪಿಸಿದ್ನ ಪ್ರಜ್ವಲ್ ರೇವಣ್ಣ. ಜರ್ಮನಿ ಕಾಲಮಾನದ ಪ್ರಕಾರ 12:20ಕ್ಕೆ ಫ್ಲೈಟ್ ಟೇಕ್ ಆಫ್ ಆಗಿದೆ, ಆದ್ರೆ ವಿಮಾನದಲ್ಲಿ ಬೋರ್ಡಿಂಗ್ ಆಗದ ಪ್ರಜ್ವಲ್ ರೇವಣ್ಣ. ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಹೆಸರೇ ಇಲ್ಲ, ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ರೇವಣ್ಣ ಹೆಸರೇ ಇಲ್ಲ, ಅಂದ್ರೆ ಬೋರ್ಡಿಂಗ್ ಆಗಿಲ್ಲ. ಟಿಕೆಟ್ ಮಾತ್ರ ಬುಕ್ ಆಗಿದೆ, ಆದ್ರೆ ಏರ್ಪೋರ್ಟ್ಗೂ ಕೂಡ ಪ್ರಜ್ವಲ್ ಬಂದಿಲ್ಲ. SIT ಅಧಿಕಾರಿಗಳ ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ? ಈ ರೀತಿಯಾದಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಜರ್ಮನಿಯ ಕಾಲಮಾನದ ಪ್ರಕಾರ 12:20ಕ್ಕೆ ಟೇಕ್ ಆಫ್ ಆಗಿದೆ ವಿಮಾನ, ಆದ್ರೆ ಈ ವಿಮಾನದಲ್ಲಿ ಪ್ರಜ್ವಲ್ ಇಲ್ಲ. ಬೋರ್ಡಿಂಗ್ ಕೂಡ ಆಗಿಲ್ಲ ಪ್ರಜ್ವಲ್. ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಹೆಸರು ಕೂಡ ಇಲ್ಲ, ಟಿಕೆಟ್ ಮಾತ್ರ ಬುಕ್ ಆಗಿದೆ. ಅಂದ್ರೆ ಕೇವಲ ಇಲ್ಲಿ SIT ಅಧಿಕಾರಿಗಳ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಟಿಕೆಟ್ ಬುಕ್ ಮಾಡಿಕೊಂಡು ಇನ್ನೇನು ಪ್ರಜ್ವಲ್ ಬಂದ್ಬಿಡ್ತಾನೆ ಇವತ್ತು ಅನ್ನೋ ಹೊತ್ತಿನಲ್ಲಿ ಈ ರೀತಿಯಾಗಿ ಫ್ಲೈಟ್ ಹತ್ತಿಲ್ಲ. ಇದರಿಂದಾಗಿ ಕಣ್ಣಾ ಮುಚ್ಚಾಲೆ ಆಟ ಮತ್ತೆ ಮುಂದುವರಿತಾ ಇದೆ. ಪ್ರಜ್ವಲ್ ಯಾವಾಗ ಬರ್ಬೋದು, ವಿಚಾರಣೆ ಯಾವ ರೀತಿಯಾಗಿ ಆಗುತ್ತೆ, SIT ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಹಲವಾರು ಕೇಸ್ಗಳಿಗಾಗಲೇ ದಾಖಲಾಗಿರುವಂಥದ್ದು, ಎಲ್ಲ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಬೇಕಾಗಿದೆ. ಅದರಿಂದಾಗಿ SIT ಅಧಿಕಾರಿಗಳು ಈಗಾಗಲೇ ಹಲವಾರು ದಿನಗಳಿಂದ ಏರ್ಪೋರ್ಟ್ನಲ್ಲೇ, ವಿಮಾನ ನಿಲ್ದಾಣದಲ್ಲೇ ಕಾಯ್ತಾ ಇದ್ದಾರೆ. ಯಾವಾಗ ಪ್ರಜ್ವಲ್ ಭಾರತಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ನಲ್ಲೇ ಕಾದು ಕೂತ್ಕೊಂಡಿದ್ದಾರೆ. ಅಂದ್ರೆ ಬೇರೆ ಈಗ ಜರ್ಮನಿಯಲ್ಲಿ ಇದ್ದಾರೆ ಅಂತ ಏನು ಗೊತ್ತಾಗಿದೆ, ಅಲ್ಲಿ ಫ್ಲೈಟ್ ಟಿಕೆಟ್ ಬುಕ್ ಆಗ್ತಾ ಇದ್ದ ಹಾಗೇನೆ ಅಲ್ಲಿಂದ ಯಾವ ಫ್ಲೈಟ್ಗಳು ಬರ್ತವೆ, ಅಲ್ಲಿಂದ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲೇ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಆದರೆ ಪ್ರಜ್ವಲ್ ಕಣ್ಣಾ ಮುಚ್ಚಾಲೆ ಆಟವನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಈಗ ಬುಕ್ ಆಗಿದ್ದಂತಹ ಫ್ಲೈಟ್ ಏನಿದೆ ಆ ಒಂದು ಫ್ಲೈಟ್ನಲ್ಲಿ ಪ್ರಜ್ವಲ್ ಬರ್ತಾ ಇಲ್ಲ. ಟಿಕೆಟ್ ಬುಕ್ ಆಗಿತ್ತೆ. ಜರ್ಮನಿಯ ಕಾಲಮಾನದ ಪ್ರಕಾರ 12:20ಕ್ಕೆ ವಿಮಾನ ಹೊರಟಿದೆ, ಆದರೆ ಅವರು ಬುಕ್ ಮಾಡಿದಂಥ ಟಿಕೆಟ್ ಏನಿದೆ ಅದೇ ವಿಮಾನ ಹೊರಟಿರುತ್ತೆ, ಆದರೆ ಆ ವಿಮಾನದಲ್ಲಿ ಪ್ರಜ್ವಲ್ ಇಲ್ಲ. ಇದರಿಂದಾಗಿ ಆ ಒಂದು ಕಣ್ಣಾ ಮುಚ್ಚಾಲೆ ಆಟ ಏನಿದೆ ಈಗ ಮತ್ತೆ ಮುಂದುವರಿತಾ ಇದೆ. ಮ್ಯೂನಿಕ್ನಿಂದ ಹೊರಟಂತಹ ವಿಮಾನ ಇದು, ಮ್ಯೂನಿಕ್ನಿಂದ ಬೆಂಗಳೂರಿಗೆ ನೇರವಾಗಿ ಇರುವಂತಹ ವಿಮಾನ, ಅಲ್ಲಿಗೆ ಬರಬೇಕಾಗಿತ್ತು. SIT ಅಧಿಕಾರಿಗಳು ಕೂಡ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಪ್ರಜ್ವಲ್ ಬರ್ತಾ ಇದ್ದ ಹಾಗೇನೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಆದರೆ ಈಗ ಪ್ರಜ್ವಲ್ ಮತ್ತೆ SIT ಅಧಿಕಾರಿಗಳಿಗೆ ಚಳೆಯನ್ನು ತಿನ್ನಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಕೇವಲ ಟಿಕೆಟ್ ಬುಕ್ ಮಾಡ್ತಾ ಇದ್ದಾನೆ, ಆದರೆ ವಿಮಾನವನ್ನು ಹತ್ತುತ್ತಾ ಇಲ್ಲ, ಭಾರತಕ್ಕೆ ಬರ್ತಾ ಇಲ್ಲ. ಇದರಿಂದಾಗಿ ವಿಚಾರಣೆ ಮಾಡೋದಕ್ಕೆ SIT ಅಧಿಕಾರಿಗಳಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇದು ಗಮನಿಸಬೇಕಾಗಿರುವಂಥದ್ದು. ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಇನ್ನೇನು ಇವತ್ತು ಪ್ರಜ್ವಲ್ ಬಂದ್ಬಿಡಬಹುದು ಅನ್ನೋ ನಿರೀಕ್ಷೆಯಲ್ಲಿ SIT ಅಧಿಕಾರಿಗಳು ಕೂಡ ಇದ್ರು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಪ್ರಜ್ವಲ್ ಬೆಂಗಳೂರಿಗೆ ಇವತ್ತು ಕೂಡ ಬರ್ತಾ ಇಲ್ಲ.
ಮತ್ತಿನ್ಯಾವುದಾದ್ರೂ ಸಂಜೆ ಒಳಗೆ ಏನಾದರೂ ಟಿಕೆಟ್ ಮಾಡಿಕೊಂಡು ರಾತ್ರಿ ಏನಾದರೂ ಬರಬಹುದಾ, ಈ ನಿರೀಕ್ಷೆಯನ್ನು ಕೂಡ ಸದ್ಯಕ್ಕೆ SIT ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಆದರೆ ಗೊತ್ತಿಲ್ಲ, ಯಾಕಂದರೆ ಈಗಲೇ ಟಿಕೆಟ್ ಬುಕ್ ಆಗಿತ್ತು, ಬುಕ್ ಆಗಿರುವಂತಹ ಟಿಕೆಟ್ನಲ್ಲೇ ಬೆಂಗಳೂರಿಗೆ ಬಂದಿಲ್ಲ ಅಂತಂದರೆ ಮತ್ತಿನ್ನೊಂದು ಟಿಕೆಟ್ ಬುಕ್ ಮಾಡಿಕೊಂಡು ಮತ್ತಿನ್ನು ಇವತ್ತು ಬರ್ತಾರಾ ಅನ್ನೋ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳ್ಬೋದಾಗುತ್ತೆ. ಈಗಾಗಲೇ 12:20ಕ್ಕೆ ಜರ್ಮನಿಯಿಂದ ಹೊರಟಂತಹ ವಿಮಾನ ಏನಿದೆ, ಆ ವಿಮಾನದಲ್ಲಿ ಪ್ರಜ್ವಲ್ ಬರ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಗಮನಿಸ್ತಾ ಇದ್ವಿ, ಜರ್ಮನಿಯಿಂದ ಪ್ರಜ್ವಲ್ ಟಿಕೆಟ್ ಬುಕ್ ಆಗಿತ್ತು, ಇನ್ನೇನು ಇವತ್ತು ಬೆಂಗಳೂರಿಗೆ ಬಂದ್ಬಿಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ SIT ಅಧಿಕಾರಿಗಳು ಸೇರಿದಂತೆ ಸಾಕಷ್ಟು ಜನ ಇದ್ರು. ಆದರೆ ಅವರು ವಿಮಾನ ಹತ್ತಿಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಟ್ ಹಾಗಾದ್ರೆ ಅವ್ರನ್ನ ಅಕಸ್ಮಾತ್ ಬಂದಿದ್ರೆ ಅವ್ರನ್ನ ವಶಪಡಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿಯಾಗೆಲ್ಲ ಸಿದ್ಧತೆ ಆಗಿತ್ತು, ಸದ್ಯಕ್ಕೆ SIT ಅಧಿಕಾರಿಗಳು ಏನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಶಮಂತ್, ಬೆಳಗ್ಗಿಂದಲೂ ಸಹ ಏನಿವತ್ತು ಬೆಳಗ್ಗೆ ಒಮ್ಮೆ ಕ್ಯಾನ್ಸಲ್, 2 ದಿನದ ಹಿಂದೆ ಕ್ಯಾನ್ಸಲ್ ಮಾಡ್ಕೊಂಡ ವಿಮಾನದ ಟಿಕೆಟ್ ಅನ್ನ ಮತ್ತೆ ಬೆಳಗ್ಗೆ ಏನು ಪ್ರಜ್ವಲ್ ರೇವಣ್ಣ ಬುಕ್ ಮಾಡ್ಕೊಂಡಿದ್ದ. ಹೀಗಾಗಿ ಇವತ್ತು ಇವತ್ತು ಕೆಂಪೇಗೌಡ ಅಂತ ಬಂದೇ ಬರ್ತಾರೆ. 2 ಗಂಟೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬರ್ತಾರೆ ಅಂತ ಹೇಳಿ ಎಲ್ಲರಿಗೂ ಸಹ ಒಂದು ನಿರೀಕ್ಷೆ ಇತ್ತು. ಆದ್ರೆ ಏನು ಕೊನೆ ಕ್ಷಣದವರೆಗೂ ಸಹ ಟಿಕೆಟ್ ಅನ್ನು ಸಹ ರದ್ದು ಮಾಡದೆ ಹಾಗೆ ಉಳಿಸ್ಕೊಂಡಿಟ್ಟಿದ್ದ ಪ್ರಜ್ವಲ್ ರೇವಣ್ಣ ಕೊನೆ ಕ್ಷಣದಲ್ಲಿ ಏನು ಲುಫ್ತಾನ್ಸಾ ವಿಮಾನದಲ್ಲಿ ಏನು ಈಗಾಗಲೇ ಜರ್ಮನ್ ಏರ್ಪೋರ್ಟ್ ನಿಂದ ಏನು ಒಂದು ಟೇಕ್ ಆಫ್ ಆಗದೆ ಅಲ್ಲೇ ಉಳಿಸ್ಕೊಂಡಿರ್ತಕ್ಕಂಥದ್ದು, ಅಲ್ಲಿ ಏನು ಬೋರ್ಡಿಂಗ್ ಆಗದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ವಿಮಾನ ಅಲ್ಲಿಂದ ಹೊರಟಿದೆ. ಆದ್ರೆ ಹೊರಟಿರ್ತಕ್ಕಂಥ ವಿಮಾನದಲ್ಲಿ ಏನು ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದಂತ ಸೀಟು ಖಾಲಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಬಂದಿಲ್ಲ ಅಂತಕ್ಕಂಥ ಲಿಸ್ಟ್ ಸಹ ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಇರ್ತಕ್ಕಂಥ SIT ಅಧಿಕಾರಿಗಳಿಗೆ ಬಂದು ಸಿಕ್ಕಿದೆ. ಹೀಗಾಗಿ ಏನು ಪ್ರಜ್ವಲ್ ರೇವಣ್ಣ ಇವತ್ತು ಸಹ ಬರ್ತಾ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಉನ್ನತ ಮೂಲಗಳಿಂದ ಈಗ ಟಿವಿ ನಿಮಗೆ ಮಾಹಿತಿ ಸಹ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಒಂದು ಬೆಳಗಿನ ಸಹ SIT ತಂಡದ ಅಧಿಕಾರಿಗಳು ಇವತ್ತು ಬಂದೇ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವ್ರನ್ನ ವಶಪಡಿಸ್ಕೋಬೇಕಂತ ಎಲ್ಲಾ ಒಂದು ಸಿದ್ಧತೆಗಳು ಸಹ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಆದ್ರೆ ಅವರು ಬರ್ದೇ ಇರ್ತಕ್ಕಂಥ ಹಿನ್ನೆಲೆ ಇದೀಗ ಯುದ್ಧದ ನಿರೀಕ್ಷೆ ಸಹ ಉತ್ಸಾಹ ಇದೆ. ಜೊತೆಗೆ ಏನು ಕಳೆದ 4-5 ಬಾರಿ ಟಿಕೆಟ್ ರದ್ದಾದಂತೆ ಈ ಬಾರಿ ಸಹ ಏನು ಪ್ರಯಾಣ ಮಾಡಿದ ಟಿಕೆಟ್ ನ ರದ್ದುಪಡಿಸಿಕೊಂಡು ವಿದೇಶದಲ್ಲೇ ಪ್ರಜ್ವಲ್ ರೇವಣ್ಣ ಉಳಿದುಕೊಂಡಿರ್ತಕ್ಕಂಥದ್ದು ಶಮಂತ್. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಲ್ಮೋಸ್ಟ್ SIT ಅಧಿಕಾರಿಗಳಿಂದ ಆಗಿತ್ತು ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡೆಯುವಂತಹ ಹಿನ್ನೆಲೆಯಲ್ಲಿ. ಬಟ್ ಈಗ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಕಸ್ಮಾತ್ ಏನಾದರೂ ಇವತ್ತು ಮತ್ತೊಂದು ಟಿಕೆಟ್ ಬುಕ್ ಮಾಡಿಕೊಂಡು ಇವತ್ತೇ ಬರಬಹುದಾ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ SIT ಅಧಿಕಾರಿಗಳಿಗೆ ಮಾಹಿತಿ ಇದೆಯಾ ಹೇಗೆ ಅಂತ? ಖಂಡಿತ ಶಮಂತ್, ಈಗಾಗಲೇ ಏನು ಕೆಂಪೇಗೌಡ ಏರ್ಪೋರ್ಟ್ ನ ಅಧಿಕಾರಿಗಳು ಬೆಳಗ್ಗೆ ಏನು ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಟಿಕೆಟ್ ಬುಕ್ ಆಗಿದ್ದಂತ ಹಿನ್ನೆಲೆ ಅದೇ ಒಂದು ವಿಮಾನದಲ್ಲಿ ಎಲ್ಲವನ್ನೂ ಸಹ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಆ ವಿಮಾನದಲ್ಲಿ ಆತ ಇಲ್ಲಿಗೆ ಬರ್ತಾ ಇಲ್ಲ ಅಂತಕ್ಕದ್ದು ಕನ್ಫರ್ಮ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ SIT ಅಧಿಕಾರಿಗಳು ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ನಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ಬೇರೆ ವಿಮಾನಗಳ ಒಂದು ಮಾಹಿತಿಯನ್ನು ಸಹ ಕಲೆ ಹಾಕ್ತಾ ಇದ್ದಾರೆ. ಒಂದು ವೇಳೆ ದುಬೈ, ಮಸ್ಕತ್ ಸೇರಿದಂತೆ ಬೇರೆ ಕಡೆಯಿಂದ ಏನಾದ್ರು ಇಲ್ಲಿಗೆ ಬರಬಹುದಾ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೂ ಬಲ್ಲ ಮೂಲಗಳ ಪ್ರಕಾರ ಯಾವುದೇ ಒಂದು ಬೇರೆಯ ವಿದೇಶದ ವಿಮಾನಗಳಲ್ಲಿ ಅದರ ಪ್ರಜ್ವಲ್ ರೇವಣ್ಣರ ಹೆಸರು ಬುಕ್ ಆಗಿಲ್ಲ, ಜೊತೆಗೆ ಟಿಕೆಟ್ ಸಹ ಬುಕ್ ಆಗಿಲ್ಲ. ಹೀಗಾಗಿ ಬಹುತೇಕ ಇವತ್ತು ಬರೋದು ಅನುಮಾನ ಅಂತಾನೆ ಹೇಳಲಾಗಿದೆ. ಜೊತೆಗೆ ಏನು ಜೂನ್ 4ರ ನಂತರ ಏನೀಗಾಗಲೇ ರಿಸಲ್ಟ್ ಏನು ಬರ್ತಾ ಇದೆ, ಆ ರಿಸಲ್ಟ್ ಬಂದ ನಂತರ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಸಹ ಇದೀಗ ಇರ್ತಕ್ಕಂಥದ್ದು. ಈ ಹಿನ್ನೆಲೆ ಇವತ್ತು ಆದಷ್ಟು ಎಲ್ಲ ವಿಮಾನಗಳಲ್ಲೂ ಸಹ ಒಂದು ಆತನ ಹೆಸರನ್ನ ಆತನ ಪಾಸ್ಪೋರ್ಟ್ ನಂಬರ್ ID ನಂಬರ್ನ ಇಟ್ಕೊಂಡು ಹುಡುಕಾಟವನ್ನ ನಡೆಸಿದ್ದಾರೆ. ಆದ್ರೆ ಯಾವುದ್ರಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಹೆಸರು ಇಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಹ ಬರೋದಿಲ್ಲ ಅಂತಕ್ಕಂಥ ಒಂದು ಖಚಿತ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ನವೀನ್, ಹಲವಾರು ಗಂಭೀರ ಪ್ರಕರಣಗಳು ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತದ್ದು. ಮತ್ತೊಂದು ಕಡೆ SIT ಅಧಿಕಾರಿಗಳಿಗೂ ಕೂಡ ಒತ್ತಡ ಇದ್ದೇ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅಕಸ್ಮಾತ್ ಏನಾದ್ರೂ ಪ್ರಜ್ವಲ್ ಬಂದಿಲ್ಲ ಅಂತಂದ್ರೆ ಇವರೇನಾದ್ರೂ ವಿದೇಶಕ್ಕೆ ಹೋಗಿ ಪ್ರಜ್ವಲ್ ಎಲ್ಲಿದ್ದಾನೆ ಅಲ್ಲಿ ಹೋಗಿ ಏನಾದ್ರೂ ಬಂಧಿಸುವಂತಹ ಸಾಧ್ಯತೆಗಳು ಇದೆಯಾ ಹೇಗೆ ಅಂತ? ಶಮಂತ್, ಈಗಾಗಲೇ ಏನು ಕೆಂಪೇಗೌಡ ಏರ್ಪೋರ್ಟ್ ಸೇರಿದಂತೆ ಎಲ್ಲೆಡೆ ಹದ್ದಿನ ಕಣ್ಣಿಟ್ಕೊಂಡು SIT ಅಧಿಕಾರಿಗಳು ಕಾದು ಕೂತಿದ್ದಾರೆ. ಜೊತೆಗೆ ಏನೀಗಾಗಲೇ ಇರ್ತಕ್ಕಂಥ ಪಾಸ್ಪೋರ್ಟ್ ನಂಬರ್ನ ಮುಖಾಂತರ ಏನು ಪ್ರಜ್ವಲ್ ರೇವಣ್ಣ ಎಲ್ಲರೂ ಬೇರೆ ಬೇರೆ ಏರ್ಪೋರ್ಟ್ ಸೇರಿದಂತೆ ಗಡಿ ಭಾಗಗಳಿಗೆ ಹೋಗ್ತಾ ಇದಾರ ಅಂತಕ್ಕಂಥ ಮಾಹಿತಿ ಸಹ ಕಲೆ ಆಗ್ತಾ ಇದ್ದಾರೆ. ಆದ್ರೆ ಏನು ಬೆಂಗಳೂರಿನಿಂದ ಹೊರಟಂತ ಸಂದರ್ಭದಲ್ಲಿ ಏನೀಗ ಜರ್ಮನ್ಗೆ ಹೋಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಯಾವುದೇ ಏರ್ಪೋರ್ಟ್ಗೆ ಹೋಗಿಲ್ಲ, ಜೊತೆಗೆ ಯಾವುದೇ ಒಂದು ಗಡಿ ಭಾಗಕ್ಕೂ ಸಹ ಹೋಗಿಲ್ಲ. ಹೀಗಾಗಿ ಆತ ಎಲ್ಲಿ ಉಳ್ಕೊಂಡಿದ್ದಾನೆ ಅಂತಕ್ಕಂಥ ಖಚಿತ ಮಾಹಿತಿ ಸಹ ಸಿಕ್ಕಿಲ್ಲ. ಜೊತೆಗೆ ಈಗ ಒಂದಷ್ಟು ಜನ SIT ಅಧಿಕಾರಿಗಳು ವಿದೇಶಕ್ಕೆ ತೆರಳಬೇಕಾದ್ರೆ ಅಲ್ಲಿ ಏನೀಗ ಎಂಬಸಿ ಕಡೆಯಿಂದ ಒಂದಷ್ಟು ಕ್ಲಿಯರೆನ್ಸ್ ತೆಗೆದುಕೊಂಡು ಹೋಗುವಂತ ಪ್ರೊಸೀಜರ್ ಸಹ ಸಾಕಷ್ಟು ಇದೆ. ಆ ಒಂದು ಪ್ರೊಸೀಜರ್ಗೂ ಸಹ ಈಗಾಗಲೇ ಒಂದಷ್ಟು ಸಿದ್ಧತೆಗಳು ನಡೀತಾ ಇದೆ ಅಂತ ಮಾಹಿತಿ ಇದೆ. ಆದ್ರೆ ಇನ್ನು ಇವರೆಗೂ ಸಹ ಯಾವುದೇ ಖಚಿತ ಮಾಹಿತಿ ಲಭ್ಯವಾಗಿಲ್ಲ ಶಮಂತ್. ಧನ್ಯವಾದ ನವೀನ್, ನಿಮ್ಮೆಲ್ಲ ಮಾಹಿತಿಗಾಗಿ.